ಲಕ್ಕುಂಡಿಯಲ್ಲಿ ಘಟ ಸರ್ಪಗಳಿವೆ. ಆ ಸರ್ಪಗಳು ನಿಧಿಯನ್ನ ಕಾಯುತ್ತಿವೆ. ಯಾರಾದ್ರೂ ನಿಧಿಯನ್ನ ಮುಟ್ಟೋದಕ್ಕೆ ಹೋದ್ರೆ ಆ ಸರ್ಪಗಳು ಅವರನ್ನ ಸುಮ್ಮನೆ ಬಿಡೋದಿಲ್ವಂತೆ. ಹಿಂಗಂತ ಇತ್ತೀಚೆಗೆ ಮಾತುಗಳು ಹರಿದಾಡ್ತಾ ಇದ್ದು, ಆದ್ರೆ ಯಾರೂ ಅಂತಹ ಘಟ ಸರ್ಪಗಳನ್ನ ನೋಡಿರ್ಲಿಲ್ಲ. ಈಗ ಅಂತಹದ್ದೊಂದು ಸರ್ಪ ಕಾಣಿಸಿಕೊಂಡು ಅಚ್ಚರಿ ಮೂಡಿಸ್ತಿದೆ. ಯಾವ ಹಾವ್ರಿ ಅದು? ನಾಗರಾವ್ರಿ. ಅಂದ್ರೆ ಕೆಲಸ ಮಾಡೋದೇನ ಬಂದತ್ತಲ್ಲ, ಏನ್ರಿ ಅಂತ ವಿಶೇಷ? ಅದು ಏನೈತೆ ಅನ್ರಿ. ಯಾಕಂದ್ರೆ ಇದು ಮಠದ ಆವರಣದೊಳಗೆ ಸ್ವಚ್ಛತೆ. ಈಗ ಯಾವ ಮಠ ಅಂತ ಸ್ವಚ್ಛ ಮಾಡತ್ತಾರ್ರಿ? ಇದು ಚೌಕಿ ಮಠ ಅಂತ ಸ್ವಚ್ಛ ಮಾಡಕತ್ತೆ. ಲಕ್ಕುಂಡಿಯಲ್ಲಿ ಘಟ ಸರ್ಪಗಳಿವೆ. ಆ ಸರ್ಪಗಳು ನಿಧಿಯನ್ನ ಕಾಯ್ತಾ ಇದ್ದಾವೆ. ಯಾರಾದ್ರೂ ನಿಧಿಯನ್ನ ಮುಟ್ಟೋದಕ್ಕೆ ಹೋದ್ರೆ ಆ ಸರ್ಪಗಳು ಅವರನ್ನ ಸುಮ್ಮನೆ ಬಿಡೋದಿಲ್ವಂತೆ. ಹೀಗಂತ ಇತ್ತೀಚೆಗೆ ಮಾತುಗಳು ಹರಿದಾಡ್ತಾ ಇದ್ವು. ಆದ್ರೆ ಯಾರು ಅಂತಹ ಘಟ ಸರ್ಪಗಳನ್ನ ನೋಡಿರ್ಲಿಲ್ಲ. ಈಗ ಅಂತಹದ್ದೊಂದು ಸರ್ಪ ಕಾಣಿಸ್ಕೊಂಡು ಅಚ್ಚರಿ ಮೂಡಿಸ್ತಿದೆ. ಹಾವು, ಇದು ಬೃಹತ್ ಹಾವು. ಇಂತಹ ಬೃಹತ್ ಹಾವನ್ನ ಇತ್ತೀಚೆಗಂತೂ ಯಾರೂ ನೋಡಿರ್ಲಿಲ್ಲ. ಲಕ್ಕುಂಡಿಯಲ್ಲಿ ನಿಧಿ ಸಿಕ್ಕದ ಮೇಲೆ ಇಂತಹ ಹಾವುಗಳ ಬಗ್ಗೆ ಮಾತಾಡಿದ್ರೆ ವಿನಃ ಯಾರೂ ಕೂಡ ಇಂತಹ ಹಾವನ್ನ ಕಣ್ಣಾರೆ ಕಂಡಿರ್ಲಿಲ್ಲ. ಆದ್ರೀಗ ಅಂಥದ್ದೊಂದು ಹಾವು ಪತ್ತೆಯಾಗಿದೆ. ಎಲ್ಲೆಲ್ಲಿ ನಿಧಿ ಸಿಗ್ಬಹುದು ಅಂತ ಜನರು ಹೇಳ್ತಿದ್ರು, ಅಂತಹ ಜಾಗದಲ್ಲೇ ಹಾವು ಪತ್ತೆಯಾಗಿ ಜನರನ್ನ ಅಚ್ಚರಿಗೆ ನೂಕಿದೆ. ಜನರು ಈವರೆಗೆ ಹೇಳ್ತಾ ಇದ್ದ ನಿಧಿ ಕಾಯೋ ಘಟ ಸರ್ಪ ಇದೇನಾ ಹಾಗಾದ್ರೆ? ಆ ಸರ್ಪವೇ ಈವರೆಗೆ ಅಲ್ಲಿ ನಿಧಿ ಕಾಯ್ತಾ ಇತ್ತ ಅಂತ ಜನರು ಮಾತನಾಡ್ಕೊಳ್ಳೋದಕ್ಕೆ ಶುರು ಮಾಡ್ಕೊಂಡಿದ್ದಾರೆ. ಆ ಹಾವಿನ ಬಗ್ಗೆ ಒಬ್ಬೊಬ್ಬರು ಒಂದೊಂದು ಕಥೆಯನ್ನ ಹೇಳ್ತಿದ್ದಾರೆ. ಆ ಹಾವಿದ್ದ ಜಾಗದಲ್ಲೇ ನಿಧಿ ಇದ್ರೂ ಇರಬಹುದು ಅನ್ನೋ ಮಾತುಗಳು ಕೂಡ ಹರಿದಾಡ್ತಿವೆ. ಅಪಾರ ಸಂಪತ್ತನ್ನ ಕಾಯ್ತಾ ಇತ್ತ ಆ ಬೃಹತ್ ಸರ್ಪ. ಹಾವು ಕಂಡು ದಂಗಾದ ಜನರು ನಿಧಿ ಬಗ್ಗೆ ಹೇಳ್ತಾ ಇರೋದಾದ್ರೂ ಏನು? ಲಕ್ಕುಂಡಿಯಲ್ಲಿ ನಿಧಿ ಸಿಕ್ಕಿದ್ದೇ ಸಿಕ್ಕಿದ್ದು. ಆಮೇಲೆ ಲಕ್ಕುಂಡಿಯ ಬಗ್ಗೆಯೇ ವಿಚಿತ್ರ ಕಥೆಗಳು ಹುಟ್ಕೊಂಡಿವೆ. ಲಕ್ಕುಂಡಿಯಲ್ಲಿ ಇನ್ನಷ್ಟು ನಿಧಿ ಇದೆ, ನಿಧಿಗೆ ಘಟ ಸರ್ಪಗಳು ಕಾವಲು ಕಾಯ್ತಿವೆ ಅನ್ನೋ ಮಾತುಗಳನ್ನ ಅಲ್ಲಿನ ಜನರು ಹೇಳ್ತಿದ್ದಾರೆ. ಅಷ್ಟೇ ಅಲ್ಲದೆ ಲಕ್ಕುಂಡಿಯಲ್ಲಿ ಕೆಲವರು ಘಟ ಸರ್ಪ ನೋಡಿದ್ದಾಗಿಯೂ ಹೇಳ್ಕೊಂಡಿದ್ದಾರೆ. ಯಾವಾಗಲೂ ಒಂದ್ ಬಾರಿ ಘಟ ಸರ್ಪ ನೋಡಿದ್ದೆ, ಅದು ಹಾಗಿತ್ತು ಹೀಗಿತ್ತು ಅಂತ ಹಲವಾರು ಬಾರಿ ಹೇಳ್ಕೊಂಡಿದ್ದಾರೆ. ಆ ಸರ್ಪ ಕವಲಿ ಇದ್ದಲ್ಲೇನೆ ಈ ದೇವಸ್ಥಾನ ಇದೈತೆ. ಇಲ್ಲ ಅಂದ್ರೆ ಇದೆಲ್ಲ ಬಟ ಬೈಲಿ ಆಂಗ್ಲ ಆಗಿಬಿಟ್ಟೈತೆ. ಒಂದು ವರ್ಷ 12 ತಿಂಗಳಿಂದ ಹೊಸ್ತಾಗಿ ಪರಿ ಬಿಡುತ್ತಾರೆ. ಅದು ಆ ಪರಿ ಕಾಳ್ರಿಗೆ ಕೊಟ್ಟು ಎಚ್ಚರ ಕೊಟ್ಟ ನಾವು ಪರಮಾತ್ಮ. ಇಲ್ಲ 12 ವರ್ಷ ಮತ್ತು ತಪಸ್ ಮಾಡ್ತಾರೆ ಅದು ಈ ಗುಡಿ ಒಳಗೆ. ಈ ಹಗಲಿ ರಾತ್ರಿ ಕಾಯಂ ಕಾವಲಿನ್ರಿ ಅದು. ಅದು ನಿಜಾನೋ ಸುಳ್ಳೋ ಗೊತ್ತಿಲ್ಲ. ಆದ್ರೆ ನಿಧಿಯನ್ನ ಘಟ ಸರ್ಪಗಳು ಕಾಯ್ತಾನೆ ಇದ್ದಾವೆ ಅನ್ನುವುದನ್ನು ಲಕ್ಕುಂಡಿಯ ತುಂಬಾ ಮಂದಿ ಮೊದಲಿಂದಾನೂ ನಂಬ್ಕೊಂಡು ಬಂದಿದ್ದಾರೆ, ಈಗಲೂ ನಂಬುತ್ತಿದ್ದಾರೆ. ಲಕ್ಕುಂಡಿಯಲ್ಲಿ ನಿಧಿ ವಿಚಾರ ಎಲ್ಲಿವರೆಗೆ ಇರುತ್ತೋ ಅಲ್ಲಿವರೆಗೂ ಅಂತಹದ್ದೊಂದು ನಂಬಿಕೆ ಜನರಲ್ಲಿ ಇದ್ದೇ ಇರುತ್ತೆ.
ಆದ್ರೀಗ ಆ ರೀತಿ ನಂಬೋ ಜನರೇ ಅಚ್ಚರಿ ಬೀಳುವಂತಹ ಘಟನೆಯೊಂದು ನಡೆದು ಹೋಗಿದೆ. ನಿಜ ನಾಗರ ಪ್ರತ್ಯಕ್ಷವಾಗಿದೆ. ಲಕ್ಕುಂಡಿಯಲ್ಲಿ ನಿಧಿಗಳನ್ನ ಕಾಯ್ತಾ ಇರೋದೇ ಘಟಸರ್ಪಗಳಂತೆ. ಲಕ್ಕುಂಡಿಯಲ್ಲಿ ರಾಜರ ಇತಿಹಾಸಕ್ಕಿಂತ ಚಿನ್ನದ ನಿಧಿಗಿಂತ ಈಗ ಘಟಸರ್ಪ ಅನ್ನೋ ವಿಚಾರವೇ ಹೆಚ್ಚು ಸದ್ದು ಮಾಡ್ತಿದೆ. ಕೆಲವರು ಹೇಳೋ ದಂತಕಥೆಗಳ ಪ್ರಕಾರ ಲಕ್ಕುಂಡಿಯಲ್ಲಿ ಘಟಸರ್ಪ ಇದೆ. ಅದು ಸುಮಾರು 10 ರಿಂದ 15 ಅಡಿ ಉದ್ದವಿತ್ತು. ಕಾಳಿಂಗ ಸರ್ಪದಂತೆ ಆ ಸರ್ಪ ಕಾಣಿಸುತ್ತಂತೆ. ಅದರ ಮೈ ಮೇಲೆ ಕೂಡ ಕೂದಲುಗಳಿದ್ದು ಕೋಟೆ ವೀರಭದ್ರೇಶ್ವರ ದೇವಾಲಯದ ಆವರಣದಲ್ಲಿ ಆ ವಿಚಿತ್ರ ಘಟಸರ್ಪ ಕಾಣಿಸ್ಕೊಂಡಿದ್ಯಂತೆ. ಅನೇಕ ವರ್ಷಗಳಿಂದ ಆಗಾಗ ಕಾಣಿಸ್ಕೊಳ್ಳೋ ಆ ವಿಚಿತ್ರ ಘಟಸರ್ಪವೇ ನಿಧಿಯನ್ನ ಕಾಯ್ತಾ ಇದೆ ಅಂತ ಜನರು ಈಗಲೂ ನಂಬ್ತಿದ್ದಾರೆ. ಇಂಥ ಅನೇಕ ಕಥೆಗಳು ಲಕ್ಕುಂಡಿಯಲ್ಲಿ ಹಾವುಗಳ ಕಾಲ್ಪನಿಕ ಸಾಮ್ರಾಜ್ಯವನ್ನೇ ಸೃಷ್ಟಿ ಮಾಡಿದೆ. ಹಾವು ಅಂದ್ರೆ ನಿಧಿ, ನಿಧಿ ಅಂದ್ರೆ ಹಾವು ಅನ್ನೋ ವಾತಾವರಣವನ್ನ ಸೃಷ್ಟಿ ಮಾಡಿದೆ. ನಿಧಿ ಐತಿ, ಯಾರು ನೋಡಿಲ್ಲ. ಶರ್ಪ ರೀ, ಆಮೇಲಿಂದ ನಮ್ಮ ಅಪ್ಪಾರು ಹೇಳ್ತಾರಲ್ರಿ, ಕೋಣ ಐತಿ, ಘಟ ಶರ್ಪ ಐತಿ ಅಂತಂದ್ರಿ, ಅಷ್ಟ ಗೊತ್ತ್ರಿ ನಮಗೆ. ಕೇಳಾಗೈತ್ರಿ. ವಾನ್ ಬಂದು ಬಿದ್ದ ರಕ್ತ ಕಾಡಿ ಸತ್ತ ಅಂತೇಳಿ ಹೇಳ್ತಾರ್ರಿ. ನಾವೇ ಸಣ್ಣವ್ರು ಬಿಡ್ರಿ. ಲಕ್ಕುಂಡಿಯಲ್ಲಿ ನಿಧಿ ಕಾಯೋ ಸರ್ಪ ಇದೆಯೋ ಇಲ್ವೋ ಗೊತ್ತಿಲ್ಲ. ಒಂದ್ ವೇಳೆ ಇದ್ರೆ ಇರೋದು ಸಾಮಾನ್ಯ ನಾಗರಹಾವೋ ಅಥವಾ 7 ಹೆಡೆಯ ಘಟಸರ್ಪವೋ. ಈ ಹಿಂದೆಲ್ಲ 7 ಹೆಡೆ ಘಟಸರ್ಪಗಳು ಇವೆ. ಅವು ದೇವರ ಮಹಿಮೆ ಇರೋ ಹಾವುಗಳು. ಅವು ದೇವರ ನಿಧಿಗೆ ಕಾವಲಾಗಿ ಇರುತ್ತವೆ ಎಂಬೆಲ್ಲ ಕಥೆಗಳನ್ನ ಹೇಳೋರು. ಅದೇ ರೀತಿ ಲಕ್ಕುಂಡಿಯಲ್ಲೂ 7 ಹೆಡೆಗಳ ಘಟಸರ್ಪ ಅಲ್ಲಿನ ನಿಧಿಗೆ ಕಾವಲು ಕಾಯ್ತಾ ಇದೆ ಅಂತಿದ್ದಾರೆ. ಆದ್ರೆ ಘಟಸರ್ಪಗಳು 7 ಹೆಡೆಯ ಸರ್ಪಗಳು ಅಂತ ಯಾವೂ ಇರೋದೇ ಇಲ್ಲ. ಇದ್ರೆ ದೊಡ್ಡ ದೊಡ್ಡ ನಾಗರ ಹಾವುಗಳು ಇದ್ರೂ ಇರಬಹುದು ಅನ್ನೋದು ಕೆಲವರ ವಾದ. ಆ ವಾದಕ್ಕೆ ಪುಷ್ಟಿ ಕೊಡ್ತಿದೆ ಇದೊಂದು ಬೃಹತ್ ಹಾವು. ಕೊಠರಿಯಲ್ಲಿ ಕಾಣಿಸಿಕೊಂಡ ಬೃಹತ್ ಹಾವು. ಹೌದು, ಇದನ್ನೊಮ್ಮೆ ನೋಡಿ. ಇದೇ ಹಾವು ಈಗ ಎಲ್ಲರನ್ನ ದಂಗಾಗಿಸಿದೆ. ಬಂಡೆ ಕೆಳಗೆ ಪೊಟರಿಯಲ್ಲಿ ಕಾಣಿಸ್ಕೊಂಡಿರೋ ಈ ಹಾವು ತಲೆಯನ್ನ ಹೊರಗೆ ಹಾಕಿದೆ. ಬೆಚ್ಚಿ ಬೀಳಿಸೋ ಸ್ಟೈಲಲ್ಲಿರೋ ಈ ಹಾವನ್ನ ನೋಡಿದ್ರೆ ಯಾರೇ ಆಗ್ಲಿ ಒಂದು ಕ್ಷಣ ದಿಗ್ಭ್ರಮೆಗೆ ಒಳಗಾಗೋದು ಉಂಟು. ಇದೇ ಹಾವು ಈಗ ನಿಧಿ ಗ್ರಾಮ ಲಕ್ಕುಂಡಿಯಲ್ಲಿ ಪತ್ತೆಯಾಗಿದ್ದು ಲಕ್ಕುಂಡಿ ಗ್ರಾಮಸ್ಥರಲ್ಲಿ ಕೆಲವೊಂದು ಪ್ರಶ್ನೆಗಳನ್ನ ಹುಟ್ಟು ಹಾಕಿದೆ. ಇಷ್ಟಕ್ಕೂ ಆ ಸರ್ಪ ಪತ್ತೆಯಾಗಿದ್ದೆಲ್ಲಿ ಗೊತ್ತಾ? ಈಶ್ವರ ದೇವಸ್ಥಾನ ಮತ್ತು ಅದೊಂದು ಅರ್ಧನಾರೀಶ್ವರ ದೇವಸ್ಥಾನದ ಬಳಿ. ದೇವಾಲಯದ ಸ್ವಚ್ಛತೆ ವೇಳೆ ಹಾವು ಪತ್ತೆ. ಲಕ್ಕುಂಡಿ ಗ್ರಾಮದ ಈಶ್ವರ ದೇವಸ್ಥಾನ ಮತ್ತು ಅರ್ಧನಾರೀಶ್ವರ ದೇವಸ್ಥಾನ ಬಳಿ ಹಾವೊಂದು ಪತ್ತೆಯಾಗಿದೆ. ಚೌಕಿ ಮಠದ ಕುಟುಂಬಸ್ಥರು ವಾಸವಿರುವಂತಹ ಈ ಪ್ರದೇಶದಲ್ಲಿ ದೇವಾಲಯದ ಸ್ವಚ್ಛತಾ ಕಾರ್ಯ ನಡೆಸಲಾಗ್ತಿದೆ. ಹಲವು ದಿನಗಳಿಂದ ಈ ಸ್ವಚ್ಛತಾ ಕಾರ್ಯ ನಡೆಸಲಾಗ್ತಾ ಇದೆ. ನಿಧಿ ಸಿಕ್ಕ ನಂತರ ಈ ಈಶ್ವರ ದೇವಸ್ಥಾನ ಮತ್ತು ಅರ್ಧನಾರೀಶ್ವರ ದೇವಾಲಯದ ಆವರಣವನ್ನ ಜೆಸಿಬಿ ಮೂಲಕ ಸ್ವಚ್ಛಗೊಳಿಸಲಾಗ್ತಿತ್ತು.
ಸ್ಥಳದಲ್ಲಿದ್ದ ಗಿಡಗಂಟಿಗಳನ್ನ ತೆರವು ಮಾಡಲಾಗ್ತಿತ್ತು. ಮಂಗಳವಾರ ಒಂದು ಕಡೆ ಗಿಡಗಂಟಿಗಳನ್ನ ತೆರವು ಮಾಡಿ ಬುಧವಾರ ಬೇರೆ ಕಡೆಯಲ್ಲಿ ಜೆಸಿಬಿಯಿಂದ ಕೆಲಸ ಮಾಡಲಾಗ್ತಾ ಇತ್ತು. ಈ ವೇಳೆ ಮಂಗಳವಾರ ದೇವಾಲಯ ಸ್ವಚ್ಛಗೊಳಿಸಿದ್ದ ಜಾಗದಲ್ಲಿ ಬೃಹತ್ ಸರ್ಪವೊಂದು ಪತ್ತೆಯಾಗಿದೆ. ಇದನ್ನ ಸ್ವಚ್ಛ ಮಾಡಕತ್ತಿರ್ತದೆ. ಆ ಹೊತ್ತಿನಾಗ ಅದ್ರಾಗ ಹಾವು ಗುದ್ನ್ಯಾಗ ಹೋಗ್ತು, ಮಕ ತೋರಿಸ್ತು, ಒಳಗ ಹೋಗಕತ್ತಿತ್ತು, ಹೊರಗೆ ಬರಲಿಲ್ಲ. ಅದು ಆಗ ಹೋಗೋದು ಬರೋದು ಮಾಡಕತ್ತಿತ್ತು. ಸಿದ್ದಣ್ಣವರು ಬಂದರು, ಗದ್ದಲ ಇಲ್ಲಿ ಭಾಳ ಇತ್ತು. ಅವಾಗ ಬಂತು, ಗದ್ದಲ ಕಮ್ಮಾಗಿಂದ ಏನು ಮಾಡ್ತೀವಿ, ಹಿಂಗಾಸಿ ಹಿಂಗೆ ಹೋಗ್ಬಿಡ್ತೀವಿ. ಯಾವ ಹಾವು ರೀ? ನಾಗರಾವ. ಹಾವನ್ನ ಮೊದಲು ನೋಡಿದವರು ದಂಗಾಗಿದ್ದಾರೆ, ಭಯಗೊಂಡಿದ್ದಾರೆ. ಸ್ವಲ್ಪ ಹೊತ್ತು ಅಲ್ಲೇ ಪೊಟರಿಯಲ್ಲಿದ್ದ ಹಾವು ನಂತರ ಪೊಟರಿಯಿಂದ ಹೊರಕ್ಕೆ ಬಂದಿದೆ. ಆಗಲೇ ಹಾವಿನ ನಿಜ ಸ್ವರೂಪ ಹೊರಗಡೆ ಬಂದಿದೆ. ಆ ಹಾವನ್ನ ನೋಡಿದವರು ಬೆಚ್ಚಿ ಬಿದ್ದಿದ್ದಾರೆ. ಯಾಗೊತ್ತಾ, ಅದು ಬರೋಬ್ಬರಿ 5-6 ಅಡಿ ಉದ್ದ ಇರೋ ಘಟಸರ್ಪ. ಪೊಟರಿಯಿಂದ ಈಚೆ ಬಂದು ದೆಣ್ಣೆಯೊಂದನ್ನ ಹತ್ತಿದ ಹಾವು ನಂತರ ಸರಸರನೆ ಹರಿದು ಬೇರೆ ಕಡೆ ಹೋಗಿದೆ. ಜೀರ್ಣೋದ್ಧಾರ ಮಾಡೋದಕ್ಕೆ ದೇವಾಲಯ ಸ್ವಚ್ಛಗೊಳಿಸ್ತಾ ಇದ್ರು. ಲಕ್ಕುಂಡಿಯಲ್ಲಿ ನೆರೆ ಸಿಕ್ಕದ ಮೇಲೆ ಕೆಲವೊಂದು ಬದಲಾವಣೆಗಳಾಗಿವೆ. ಹಲವಾರು ದೇವಾಲಯಗಳ ಜೀರ್ಣೋದ್ಧಾರ ಕಾರ್ಯಕ್ಕೆ ಅಲ್ಲಿನ ಜನರು ಕೈ ಹಾಕಿದ್ದಾರೆ. ಇದರಲ್ಲಿ ಈಶ್ವರ ಮತ್ತು ಅರ್ಧನಾರೀಶ್ವರ ದೇವಾಲಯಗಳು ಕೂಡ ಇದ್ದಾವೆ. ನಿಮ್ಗೆ ಗೊತ್ತಿರಬಹುದು, ಒಂದು ಕುಟುಂಬ ವಾಸ ಮಾಡ್ತಿದ್ದ ಮನೆಯಲ್ಲಿ ಒಂದು ದೇವಾಲಯ ಪತ್ತೆಯಾಗಿತ್ತು. ಅದು ಅರ್ಧನಾರೀಶ್ವರ ದೇವಾಲಯ. ಅಲ್ಲಿ ಮೂರ್ತಿಗಳು ಕೂಡ ಪತ್ತೆಯಾಗಿದ್ದು ಹಲವು ಚರ್ಚೆಯನ್ನ ಹುಟ್ಟುಹಾಕಿತ್ತು. ಈಗ ಅದೇ ದೇವಾಲಯವನ್ನ ಜೀರ್ಣೋದ್ಧಾರ ಮಾಡೋದಕ್ಕಾಗಿ ಆ ಕುಟುಂಬಸ್ಥರು ಮುಂದಾಗಿದ್ದಾರೆ. ಜೀರ್ಣೋದ್ಧಾರ ಮಾಡಬೇಕು ಅಂದ್ರೆ ಮೊದಲು ದೇವಾಲಯವನ್ನ ಸ್ವಚ್ಛಗೊಳಿಸಬೇಕು ಅಂತ ನಿರ್ಧಾರ ಮಾಡಿದ್ದ ಚೌಕಿ ಮಠ ಕುಟುಂಬಸ್ಥರು ಜೆಸಿಬಿ ಮೂಲಕ ಗಿಡಗಂಟಿಗಳನ್ನ ತೆರವುಗೊಳಿಸಿದ್ದಾರೆ. ಈ ವೇಳೆ ಪತ್ತೆಯಾಗಿದೆ ಬೃಹತ್ ಸರ್ಪ. ನಾಗರಕಲ್ಲು ಇರೋ ಜಾಗದಲ್ಲಿ ಹಾವು ಪತ್ತೆ. ಲಕ್ಕುಂಡಿಯಲ್ಲಿ ಸರ್ಪಗಳು ಆಗಾಗ ಕಾಣಿಸ್ಕೊಳ್ತಾವೆ. ಆದ್ರೆ ಅದಕ್ಕೂ ಮುನ್ನವೇ ಹೆಚ್ಚಾಗಿ ಕಾಣಿಸ್ಕೊಳ್ಳೋದು ಸರ್ಪದ ಕಲಾಕೃತಿಗಳಿರೋ ನಾಗರಕಲ್ಲುಗಳು. ಹೌದು, ಲಕ್ಕುಂಡಿಯಲ್ಲಿ ಘಟಸರ್ಪ ಇದೆಯೋ ಇಲ್ವೋ ಅನ್ನೋ ಚರ್ಚೆಗಳ ಮಧ್ಯೆ ಸರ್ಪ ಕೆತ್ತನೆ ಇರುವಂತಹ ಕಲ್ಲುಗಳು ಹೆಚ್ಚು ಹೆಚ್ಚು ಕಾಣಿಸ್ತಿವೆ. ಉತ್ಖನನ ನಡೆಯುತ್ತಿರೋ ಕೋಟೆ ವೀರಭದ್ರೇಶ್ವರ ದೇವಾಲಯದ ಆವರಣದಲ್ಲೂ ಕೂಡ ಒಂದು ತಲೆಯ ನಾಗರ ಹಾವಿನ ಕೆತ್ತನೆ ಇರೋ ಹಲವಾರು ಕಲ್ಲುಗಳು ಪತ್ತೆಯಾಗಿದ್ವು. ಅದರ ನಂತರ ತೋಟವೊಂದರಲ್ಲಿ 7 ಹೆಡೆಯ ಘಟಸರ್ಪದ ಕೆತ್ತನೆ ಇರೋ ಕಲ್ಲುಗಳು ಪತ್ತೆಯಾಗಿತ್ತು. ಇದರ ಜೊತೆಗೆ ಜೋಡಿ ನಾಗರ ಹಾವುಗಳ ಕಲ್ಲುಗಳು ಕೂಡ ಕಂಡಿದ್ವು. ಹಲವಾರು ಮಾದರಿಯಲ್ಲಿ ನಾಗರ ಕಲ್ಲುಗಳು ಪತ್ತೆಯಾಗಿದ್ವು. ಈಗ ನಾಗರ ಕಲ್ಲೊಂದು ಇರೋ ಸ್ಥಳದಲ್ಲಿ ನಾಗರ ಹಾವು ಪತ್ತೆಯಾಗಿದ್ದು ವಿಚಿತ್ರವೆನಿಸಿದೆ. ನಾಗರಕಲ್ಲಿನ ನಿಧಿಯನ್ನೇ ಕಾಯ್ತಾ ಇತ್ತ ನಾಗರ ಹಾವು. ನಾಗರಕಲ್ಲು ಮತ್ತು ಜೀವಂತ ನಾಗರ ಹಾವು ಏನೋ ಒಂದು ರೀತಿಯ ಲಿಂಕ್ ಇದೆ. ದೇವಾಲಯ ಮತ್ತು ನಾಗರಕಲ್ಲು ಇರೋ ಜಾಗದಲ್ಲಿ ಸರ್ಪ ಪತ್ತೆಯಾಗಿದ್ದು ಲಕ್ಕುಂಡಿ ಜನರ ಕುತೂಹಲವನ್ನ ಕೆರಳಿಸಿತ್ತು. ನಿಜ ನಾಗರ ಲಕ್ಕುಂಡಿಯಲ್ಲಿ ಇರೋ ನಿಧಿಯನ್ನ ಕಾಯ್ತಾ ಇರೋದು ಸತ್ಯ ಇರಬಹುದಾ ಅನ್ನೋ ಯೋಚನೆಗಳು ಶುರುವಾಗಿವೆ. ಅಂದಹಾಗೆ ಈಗಾಗಲೇ ಪತ್ತೆಯಾಗಿರೋ ಘಟಸರ್ಪದ ಕಲ್ಲುಗಳು ಕಲ್ಯಾಣ ಚಾಲುಕ್ಯರ ಕಾಲದಲ್ಲಿ ಸೇರಿದ್ವು ಅಂತ ಹೇಳಲಾಗ್ತಿದೆ. ಈಗ ಪತ್ತೆಯಾಗಿರೋ ನಾಗರಕಲ್ಲು ಕೂಡ ಚಾಲುಕ್ಯರ ಕಾಲದ್ದು ಇರಬಹುದು ಅಂತ ಹೇಳಲಾಗ್ತಿದೆ. ನಾಗರಕಲ್ಲನ್ನ ನೆಟ್ಟು ಅಲ್ಲಿ ನಿಧಿಯನ್ನ ಆಗಿನ ಕಾಲದವರು ಅವಿತಿಟ್ಟಿದ್ದಾರ. ಆ ನಿಧಿಯನ್ನೇ ಈ ನಿಜ ನಾಗರ ಕಾಯ್ತಾ ಇತ್ತ ಅನ್ನೋದೇ ಈಗ ಅಲ್ಲಿನ ಜನರನ್ನ ಕಾಡ್ತಾ ಇರುವಂತಹ ಪ್ರಶ್ನೆಯಾಗಿದೆ. ಊರಲ್ಲಿ ನಾಗರ ಕಲ್ಲುಗಳು, ದೇಗುಲದ ಬಳಿ ನಾಗರ ಹಾವು. ಲಕ್ಕುಂಡಿಯಲ್ಲಿ ಶಿಲ್ಪ ಕಲೆಗಳು, ಕಲಾಕೃತಿಗಳಿಗಿಂತ ಹೆಚ್ಚು ಕುತೂಹಲ ಕೆರಳಿಸಿರೋದು ನಾಗರ ಕಲ್ಲುಗಳು. ನಾಗರ ಕಲ್ಲುಗಳು ಎಲ್ಲಾ ಕಡೆಯಲ್ಲೂ ಇರುತ್ತವೆ. ಕೆರೆ ಕಟ್ಟೆಗಳು, ಊರಿನ ಕೆಲ ಭಾಗಗಳಲ್ಲಿ ಈ ನಾಗ ಶಿಲ್ಪಗಳನ್ನ ಕೆತ್ತನೆ ಮಾಡಿ ಅವುಗಳನ್ನ ನೆಡಲಾಗಿರುತ್ತೆ. ಅವುಗಳಿಗೆ ಹಾಲು ಎರೆದು ಪೂಜೆ ಮಾಡೋ ಪದ್ಧತಿಯೂ ಇದೆ. ಆದ್ರೆ ಲಕ್ಕುಂಡಿಯಲ್ಲಿ ಮಾತ್ರ ನಾಗರ ಕಲ್ಲುಗಳು ತುಂಬಾ ವಿಚಿತ್ರವಾಗಿ ಕಾಣಿಸ್ತಿವೆ.
ಆ ಕಲ್ಲುಗಳು ನೂರಾರು ವರ್ಷಗಳಷ್ಟು ಹಳೆಯದಾಗಿದ್ದು ಅವನ್ನೆಲ್ಲ ಯಾರು ನಿರ್ಮಾಣ ಮಾಡಿಸಿದ್ರು ಅನ್ನೋದೇ ಗೊತ್ತಾಗ್ತಿಲ್ಲ. ಕೋಟೆ ವೀರಭದ್ರ ದೇಗುಲದ ಬಳಿ ಉತ್ಖನನ ಮಾಡುವಾಗ ಸಿಕ್ಕಿರುವಂತಹ ನಾಗರ ಕಲ್ಲಂತೂ ನೂರಾರು ವರ್ಷಗಳಿಂದ ಭೂಮಿಯಲ್ಲಿದ್ರೂ ಅದು ಹಸಿರು ಬಣ್ಣದಲ್ಲಿದ್ದು ಕುತೂಹಲ ಮೂಡಿಸುವಂತಿದೆ. ಉತ್ಖನನ ವೇಳೆಯ 2 ನಾಗರ ಮುದ್ರೆ ಇರೋ ಕಲ್ಲುಗಳು ಪತ್ತೆಯಾಗಿದ್ವು. ಊರಲ್ಲಿ ಎಲ್ಲೆಂದರಲ್ಲಿ ನಾಗರ ಕಲ್ಲುಗಳು ಕಾಣಿಸ್ಕೊಳ್ತಾ ಇದೆ. ಇಂತಹ ನಾಗರ ಕಲ್ಲಿನ ಸಮೀಪದಲ್ಲೇ ನಾಗರ ಹಾವು ಪತ್ತೆಯಾಗಿ ಕುತೂಹಲ ಹುಟ್ಟುಹಾಕಿದೆ. ಬಚ್ಚಿಟ್ಟ ನಿಧಿ ಕಾಯ್ತಾ ಇತ್ತ ಸರ್ಪ. ಹಿಂದಿನ ಕಾಲದಲ್ಲಿ ಹರಕೆ ಹೊತ್ಕೊಂಡವರು ಆ ರೀತಿ ನಾಗರ ಕಲ್ಲುಗಳನ್ನ ಮಾಡಿಸಿ ಅದನ್ನ ಪ್ರತಿಷ್ಠಾಪನೆ ಮಾಡುವ ವಾಡಿಕೆ ಇದೆ. ಅಥವಾ ಘಟಸರ್ಪವನ್ನ ಕಂಡವರು ಕೂಡ ಅದರಿಂದ ತಮಗೆ ಕೇಡಾಗದೆ ಇರ್ಲಿ ಅಂತ ಘಟಸರ್ಪದ ಮೂರ್ತಿಗಳನ್ನ ಮಾಡಿಸ್ಲೂ ಇರಬಹುದು. ಹೀಗಂತ ಕೆಲವರು ಅಭಿಪ್ರಾಯ ಪಟ್ಟಿದ್ರು. ಆದ್ರೆ ಘಟಸರ್ಪದ ಕಲ್ಲುಗಳ ಬಗ್ಗೆ ಈಗ ಮತ್ತೊಂದು ಇಂಟ್ರೆಸ್ಟಿಂಗ್ ವಿಚಾರ ಗೊತ್ತಾಗಿದೆ. ಲಕ್ಕುಂಡಿಯಲ್ಲಿ ಕಾಣಿಸ್ತಾ ಇರುವಂತಹ ಘಟಸರ್ಪದ ಕಲ್ಲುಗಳಿಗೂ ಹಾಗೇನೆ ಲಕ್ಕುಂಡಿಯಲ್ಲಿ ಬಚ್ಚಿಡಲಾದ ಚಿನ್ನದ ನಿಧಿಗೂ ಸಂಬಂಧ ಇರಬಹುದು ಅನ್ನೋ ವಿಚಾರ ಮುನ್ನೆಲೆಗೆ ಬಂದಿದೆ. ಸದ್ಯಕ್ಕೆ ಲಕ್ಕುಂಡಿಯಲ್ಲಿ ಪತ್ತೆಯಾಗಿರೋ ಎಲ್ಲಾ ನಾಗರ ಕಲ್ಲುಗಳು ಸುಮಾರು 300ರಿಂದ 400 ವರ್ಷಗಳ ಹಳೆಯದಾಗಿದ್ದು ಅವುಗಳ ಪ್ರತಿಷ್ಠಾಪನೆ ಹಿಂದೆ ದೊಡ್ಡ ಕಥೆಯೇ ಇರಬಹುದು ಅಂತ ಹೇಳಲಾಗ್ತಿದೆ. ಆದ್ರೆ ಈ ನಾಗರ ಕಲ್ಲುಗಳನ್ನ ಭಕ್ತಿಯಿಂದ ಪ್ರತಿಷ್ಠಾಪನೆ ಮಾಡಿಲ್ಲ. ಬದಲಾಗಿ ಆ ಸ್ಥಳಕ್ಕೆ ಹೋಗೋದಕ್ಕೆ ಜನರು ಭಯ ಪಡ್ಲಿ ಅನ್ನೋ ದೃಷ್ಟಿಯಿಂದಾನು ಅವುಗಳನ್ನ ಪ್ರತಿಷ್ಠಾಪಿಸಿರುವ ಸಾಧ್ಯತೆ ಇದೆ ಅನ್ನೋದು ಮತ್ತೊಂದು ವಾದ. ನಾಗರ ಹಾವು ಈಗ ಸ್ಥಳದಲ್ಲಿಲ್ಲ, ಎಲ್ಲಿ ಹೋಯ್ತೋ ಗೊತ್ತಿಲ್ಲ. ಆದ್ರೆ ಸರ್ಪವಿದ್ದ ಜಾಗದಲ್ಲೇ ನಿಧಿ ಇದ್ರೂ ಇರಬಹುದು ಅನ್ನೋ ಮಾತು ಕೇಳಿ ಬರ್ತಿದೆ. ಕೆಲವೇ ದಿನಗಳ ಹಿಂದೆ ದೇವಸ್ಥಾನದ ಗರ್ಭಗುಡಿಯಲ್ಲಿ ನಾಗರ ಹಾವಿನ ಪೊರೆ ಪತ್ತೆಯಾಗಿದ್ದು ನಿಧಿಯ ಜಾಗದಲ್ಲೇ ಬೀಡು ಬಿಟ್ಟಿದ್ಯಾ ಈ ಬೃಹತ್ ನಾಗರ ಸರ್ಪ ಅನ್ನೋ ಅನುಮಾನ ಮೂಡಿಸಿತ್ತು. ಗರ್ಭಗುಡಿಯ ಬಲಭಾಗದಲ್ಲಿ ಹಂಡೆ ಆಕಾರದ ಕಲ್ಲು ಪೊದೆಯಲ್ಲಿ ಹಾವಿನ ಪೊರೆ ಪತ್ತೆಯಾಗಿದ್ದು ಜನರಿಗೆ ಭಯದ ಜೊತೆಗೆ ಕುತೂಹಲವೂ ಮೂಡಿತ್ತು. ಲಕ್ಕುಂಡಿ ಐತಿಹಾಸಿಕ ಊರು. ಲಕ್ಕುಂಡಿಯಲ್ಲಿ ಈಗ ಬಗೆದಷ್ಟು ರಹಸ್ಯಗಳು ಬಯಲಾಗ್ತಾನೆ ಇದೆ. ಮನೆಗಳ ಬಳಿಗೆ ನೂರಾರು ವರ್ಷಗಳಷ್ಟು ಹಳೆಯ ವಸ್ತುಗಳು ಪತ್ತೆಯಾಗ್ತಿದೆ. ಅಲ್ಲಿ ನೂರಾರು ವರ್ಷಗಳ ಇತಿಹಾಸ ಇರುವಂತಹ ಮನೆಗಳು, ಮಠಗಳು ಸಾಕಷ್ಟಿದ್ದು ಅವುಗಳಲ್ಲೂ ನಿಧಿ ಇರಬಹುದು ಅಂತ ಹೇಳಲಾಗ್ತಿದೆ. ಪುರಾತತ್ವ ಇಲಾಖೆ ಕೂಡ ಈಗ ಲಕ್ಕುಂಡಿಯ ಬಗ್ಗೆ ಸೀರಿಯಸ್ ಆಗಿದ್ದು ಮನೆಗಳನ್ನ, ದೇವಾಲಯಗಳನ್ನ ಪರಿಶೀಲನೆ ಮಾಡೋಕೆ ಮುಂದಾಗಿದೆ. ಕೋಟೆ ವೀರಭದ್ರೇಶ್ವರ ದೇವಾಲಯದ ಬಳಿ ಉತ್ಖನನವನ್ನು ಮಾಡಲಾಗ್ತಿದೆ. ಇದೆಲ್ಲ ಒಂದ್ ಕಡೆ. ಮತ್ತೊಂದು ವಿಚಾರವೇನೆಂದ್ರೆ, ಹಲವು ದಿನಗಳ ಹಿಂದೆ ಬೆಳಕಿಗೆ ಬಂದಿತ್ತು. ಮನೆಗಳನ್ನ ಪರಿಶೀಲನೆ ಮಾಡೋ ವೇಳೆ ಮನೆಯೊಂದರಲ್ಲಿ ದೇವಾಲಯವೊಂದು ಪತ್ತೆಯಾಗಿತ್ತು. ಆ ದೇವಾಲಯವೇ ಅರ್ಧನಾರೀಶ್ವರ ದೇವಾಲಯ. ಇದೇ ಅರ್ಧನಾರೀಶ್ವರ ದೇವಾಲಯದ ಅನತಿ ದೂರದಲ್ಲೇ ಪತ್ತೆಯಾಗಿದೆ ಆ ಬೃಹತ್ ಸರ್ಪ. ಚೌಕಿ ಮಠದ ಆವರಣದಲ್ಲೇ ಪತ್ತೆಯಾಯಿತು ಆ ಸರ್ಪ. ಚೌಕಿ ಮಠದ ಜಾಗದಲ್ಲೇ ಇದೆಯಾ ಚಾಲುಕ್ಯರ ಸಂಪತ್ತು? ಲಕ್ಕುಂಡಿಯಲ್ಲಿ ಚೌಕಿ ಮಠ ಅನ್ನೋ ಐತಿಹಾಸಿಕ ಸ್ಥಳವಿದೆ. ಆ ಐತಿಹಾಸಿಕ ಸ್ಥಳದಲ್ಲಿ ಒಂದು ಮನೆ ಇತ್ತು. ಆ ಮನೆಯಲ್ಲಿ ಒಂದು ಕುಟುಂಬ ವಾಸ ಮಾಡ್ತಿತ್ತು. ನಿಧಿ ಸಿಕ್ಕ ಕೆಲವೇ ದಿನಗಳಲ್ಲಿ ಮನೆಗಳ ಪರಿಶೀಲನೆ ವೇಳೆಯಲ್ಲಿ ಆ ಮನೆಯಲ್ಲಿ ಐತಿಹಾಸಿಕ ದೇವಸ್ಥಾನ ಪತ್ತೆಯಾಗಿತ್ತು. ಆ ದೇವಸ್ಥಾನ ಅರ್ಧನಾರೀಶ್ವರ ದೇವಾಲಯ ಅಂತ ಸಂಶೋಧಕರು ಹೇಳಿದ್ರು. ಈಗ ಅದೇ ದೇವಾಲಯವನ್ನ ಮತ್ತೊಂದು ದೇವಾಲಯವನ್ನ ಜೀರ್ಣೋದ್ಧಾರಕ್ಕಾಗಿ ಸಿದ್ಧಗೊಳಿಸ್ತಾ ಇರಬೇಕಾದ್ರೆ ಬೃಹತ್ ಸರ್ಪವೊಂದು ಪತ್ತೆಯಾಗಿದೆ. ಮೊದಲಿಂದಾನೂ ಒಂದು ಡೌಟ್ ಇತ್ತು. ಆ ಅರ್ಧನಾರೀಶ್ವರ ದೇವಾಲಯದಲ್ಲಿ ಆಗಲಿ
ಅಥವಾ ಆ ದೇವಾಲಯದ ಆಸುಪಾಸಿನಲ್ಲಾಗಲಿ ನಿಧಿ ಇದ್ರೂ ಇರಬಹುದು ಅಂತ ಹೇಳಲಾಗ್ತಿತ್ತು. ಆ ಸಂದೇಹಕ್ಕೆ ಸಾಕ್ಷ್ಯ ಕೊಟ್ಟಿದೆ ಆ ದೇಗುಲದ ಪಕ್ಕದಲ್ಲೇ ಪತ್ತೆಯಾದ ಬೃಹತ್ ಸರ್ಪ. ಅರ್ಧನಾರೀಶ್ವರನ ಆರಾಧನೆ ಕುಶಾನರ ಕಾಲದಲ್ಲಿತ್ತು. ಆದರೆ ಕುಶಾನರವರು ತಮ್ಮ ಆಡಳಿತವನ್ನ ಉತ್ತರ ಭಾರತಕ್ಕಷ್ಟೇ ಸೀಮಿತ ಮಾಡಿದ್ರು. ಆದರೆ ಕರ್ನಾಟಕವನ್ನ ಆಳಿದ ಬಾದಾಮಿಯ ಚಾಲುಕ್ಯರು ಕೂಡ ಅರ್ಧನಾರೀಶ್ವರನ ಆರಾಧಕರಾಗಿದ್ರು. ಸಮಾನತೆಯ ಪ್ರತೀಕವಾಗಿ ಅರ್ಧನಾರೀಶ್ವರನ ಆರಾಧನೆ ಮಾಡ್ತಿದ್ರಂತೆ. ಹಾಗಾಗಿನೇ ಲಕ್ಕುಂಡಿಯಲ್ಲಿ ಅರ್ಧನಾರೀಶ್ವರರ ದೇವಾಲಯ ನಿರ್ಮಾಣ ಮಾಡಿ ಪೂಜಿಸಿ ಇರಬಹುದು ಅಂತ ಹೇಳಲಾಗ್ತಿದೆ. ಇದು ಹೊರಗಡೆ ನೋಡಿದ್ರೆ ಮನೆಯ ಆಕಾರದಲ್ಲಿದೆ, ಒಳಗೆ ಹೋದ್ರೆ ಪುರಾತನ ದೇವಸ್ಥಾನವಿದೆ. ಈ ದೇವಸ್ಥಾನದಲ್ಲಿ 5 ಕುಟುಂಬಗಳು 4-5 ತಲೆಮಾರುಗಳಿಂದ ವಾಸ ಮಾಡ್ತಿದ್ದಾರೆ. ಈ ದೇವಸ್ಥಾನವೇ ಈಗ ಒಂದು ಕುಟುಂಬಸ್ಥರಿಗೆ ಸೂರಾಗಿದೆ. ಇಷ್ಟೆಲ್ಲ ಐತಿಹಾಸಿಕ ಲಕ್ಷಣಗಳಿರೋ ಈ ಮನೆಯಲ್ಲಿ ನಿಧಿ ಇದ್ರೂ ಇರಬಹುದು ಅಂತ ಹೇಳಲಾಗ್ತಿದೆ. ಪರಿಹಾರ ಕೊಡಿ, ನಿಧಿ ಸಿಕ್ಕರೆ ತಗೊಂಡು ಹೋಗಿ. ಅರ್ಧನಾರೀಶ್ವರ ದೇವಾಲಯ ಇದ್ದಿದ್ದು ಮನೆಯಲ್ಲಿ. ಆ ಮನೆಯನ್ನ ನೋಡಿದ ಕೂಡಲೇ ಅದನ್ನ ಐತಿಹಾಸಿಕ ಸ್ಥಳ ಅಂತ ಪರಿಗಣಿಸಿದ ಪುರಾತತ್ವ ಇಲಾಖೆ ಅದನ್ನ ತನ್ನ ಸ್ವಾಧೀನಕ್ಕೆ ತೆಗೆದುಕೊಳ್ತು. ಹಳೆ ಕಾಲದ ದೇವಸ್ಥಾನ ಜೊತೆಗೆ ಅರ್ಧನಾರೀಶ್ವರನ ಮೂರ್ತಿಯ ಕೆಳಗೆ ಕಲ್ಲಿನ ಹಾಸನ್ನ ನಿರ್ಮಾಣ ಮಾಡಿದ್ದಾರೆ. ಹಾಗಾದ್ರೆ ಅದರ ಕೆಳಗೆ ನಿಧಿ ಅಥವಾ ಪುರಾತನ ವಸ್ತುಗಳು ಇರಬಹುದು ಅನ್ನೋ ಅನುಮಾನವನ್ನು ವ್ಯಕ್ತಪಡಿಸಿತು. ಆದ್ದರಿಂದಲೇ ಸರ್ಕಾರ ತನ್ನ ವಶಕ್ಕೆ ತೆಗೆದುಕೊಳ್ಳೋಕೆ ಮುಂದಾಗಿತ್ತು. ಆದ್ರೆ ದಶಕಗಳಿಂದ ಅಲ್ಲೇ ವಾಸ ಮಾಡ್ತಿದ್ದ ಕುಟುಂಬಗಳು ನಮ್ಗಿದು ಬಿಟ್ರೆ ಬೇರೇನೂ ಇಲ್ಲ, ನಮ್ಗೇನಾದ್ರೂ ಪರಿಹಾರ ಕೊಡಬೇಕು ಅಂತ ಒತ್ತಾಯ ಮಾಡಿದ್ದು. ಈಗಲೂ ಅದೇ ಒತ್ತಾಯ ಮುಂದುವರೆಸಿದ್ದಾರೆ. ಪರಿಹಾರ ಕೊಟ್ಟು ಈ ಜಾಗವನ್ನ ಏನ್ ಬೇಕಾದ್ರೂ ಮಾಡ್ಕೊಳ್ಳಿ ಅನ್ನೋದೇ ಅವರ ಒತ್ತಾಯ. 5 ದೇಗುಲ 5 ಬಾವಿಗಳ ಅಭಿವೃದ್ಧಿ. ಲಕ್ಕುಂಡಿ ಗ್ರಾಮದಲ್ಲಿ ನಿಧಿ ಸಿಕ್ಕ ಬೆನ್ನಲ್ಲೇ ದೇಗುಲಗಳ ಜೀರ್ಣೋದ್ಧಾರ ಕಾರ್ಯ ಹಮ್ಮಿಕೊಳ್ಳಲಾಗಿದೆ. ಲಕ್ಕುಂಡಿ ಅಭಿವೃದ್ಧಿ ಪ್ರಾಧಿಕಾರದಿಂದ 5 ದೇವಸ್ಥಾನ ಮತ್ತು 5 ಬಾವಿಗಳ ಅಭಿವೃದ್ಧಿ ಮಾಡಲಾಗ್ತಿದೆ. ಹೀಗಾಗಿ ಈಶ್ವರ ದೇಗುಲ ಹಾಗೂ ಅರ್ಧನಾರೀಶ್ವರ ದೇಗುಲದಲ್ಲಿ ಸ್ವಚ್ಛತಾ ಕಾರ್ಯ ನಡೆದಿದೆ. ಕೆಲವೇ ದಿನಗಳಲ್ಲಿ ಚೌತಿ ಮಠದ ಕುಟುಂಬಸ್ಥರು ದೇಗುಲಗಳ ಜೀರ್ಣೋದ್ಧಾರ ಕಾರ್ಯಕ್ರಮದಲ್ಲಿ ತೊಡಗಿಕೊಳ್ಳಲಿದ್ದಾರೆ. ಈಗ ಸದ್ಯಕ್ಕೆ ಬಾವಿಗಳನ್ನ ಬಳಸ್ತಾ ಇರೋ ಚೌತಿ ಮಠ ಕೆಲವೇ ದಿನಗಳಲ್ಲಿ ಬಾವಿಗಳನ್ನ ಜೀರ್ಣೋದ್ಧಾರ ಮಾಡಲಿದ್ದಾರೆ.